ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್. ಸೊ ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಬೇಕು, ಹುಣ್ಣಿಮೆ ಕೂಡ ಇದೆ. ಸೊ ಅದಕ್ಕೆ ನಮ್ಮ ಅಮ್ಮನೂ ಬಂದಿದ್ದಾರೆ, ನಮ್ಮ ಅಕ್ಕನೂ ಬಂದಿದ್ದಾರೆ. ಬನ್ನಿ ಭೇಟಿ ಮಾಡಿಸ್ತೀನಿ. ನಮ್ಮಮ್ಮ ನಮಸ್ತೆ ಮಾಡ್ತಾರೆ. ನೆಕ್ಸ್ಟು ಅಕ್ಕ ಇನ್ನೂ ರೆಡಿ ಆಗ್ತಾ ಇದ್ದಾಳೆ. ಸೊ ಇವಾಗ ವಿಸಿಟ್ಟು ಭಕ್ತರಹಳ್ಳಿಗೆ ಹೋಗ್ತಾ ಇದ್ದೇವೆ ದೇವಿ ದರ್ಶನ ತಗೊಳ್ಳೋಕ್ಕೆ. ಪಡ್ಕೊಂಡು ಮತ್ತೆ ಕಂಟಿನ್ಯೂ ಲಾಗ್ ಆಗುತ್ತೆ. ಎಸ್, ಫೈನಲಿ ಅಕ್ಕ ಕೂಡ ಇಲ್ಲೇ ಇದ್ದಾಳೆ. ಹಾಯ್. ಅವಳ ಹೆಸರು ಕೂಡ ವೀಣಾ ಅಂತ, ಹುಬ್ಳಿಯಿಂದ ಬಂದಿದ್ದಾಳೆ. ಆಲ್ಮೋಸ್ಟ್ ಗೊತ್ತಿರ್ಬೋದು, ಮುನ್ನಿ ಅಭಿಮಾನಿಗಳೇ ಅವರಮ್ಮ. ಓಕೆನಾ? ಲಾಗ್ ಕಂಟಿನ್ಯೂ ಇರುತ್ತೆ, ಪ್ಲೀಸ್ ವಿಸಿಟ್ ಮಾಡಿ. ಇಲ್ಲಿ ಟೋಕನ್ ಕೊಡ್ತಾರೆ. ನಿಮಗೆ ದೇವರಲ್ಲಿ ಏನಾದರೂ ಕೇಳಬೇಕಂತ ಅನಿಸಿದರೆ ಟೋಕನನ್ನು ತೊಗೋಬೋದು. ಪರ್ ಹೆಡ್ 500 ಇದೆ. ಇದು ಹೊಸಕೋಟೆ ತಾಲೂಕು ಹಾಗೂ ಭಕ್ತರಹಳ್ಳಿ ಅಂತ ಊರು. ಇದು ತ್ರಿಶೂಲ ಪವಾಡ ತುಂಬ ಅಂದರೆ ತುಂಬಾ ಮಹಿಮೆ ಇದೆ. ತುಂಬ ಜನ ಹೇಳ್ತಾರೆ, ಹಾಗಂತ ನಾವು ಕೂಡ ಒಂದ್ಸಲ ವಿಸಿಟ್ ಮಾಡಿದ್ವಿ. ಸೊ ಇಲ್ಲಿ ವಾಮಾಚಾರ ಆಗಲಿ, ಮಾಟ ಮಂತ್ರ ಆಗಲಿ, ಮಕ್ಕಳ ಆರೋಗ್ಯ ಸಮಸ್ಯೆ ಆಗಲಿ, ಗಂಡ ಹೆಂಡತಿ ಸಂಬಂಧ ಆಗಲಿ, ಯಾವುದೇ ಥರ ಇದ್ದರೂ ಕೂಡ ನಿಮಗೆ ಗೊತ್ತಾಗುತ್ತೆ. ಇವತ್ತು ಹುಣ್ಣಿಮೆ ಅಂದ್ಬಿಟ್ಟು ಆಲ್ರೆಡಿ ಬೆಳಗ್ಗೆ ಪೂಜೆ ಮಾಡಿದರು. ಪೂಜೆ ಮಾಡಿದ ತಕ್ಷಣವೇ ಹರಕೆ ಹೊತ್ಕೊಂಡವರು ಅಥವಾ ಯಾರಾದರೂ ಬೇಡಿಕೆ ಇದ್ದರೆ ಈಡೇರಿಸ್ಕೊಳ್ಳುವಂತಹ ಸಂದರ್ಭ ಬಂದರೆ, ಮತ್ತು ಅವರು ಬಲಿ ಕೊಡೋ ಸಂದರ್ಭ ಬಂದರೆ ಕೂಡ ಈ ಥರ ಮತ್ತೆ ಪೂಜೆ ಮಾಡ್ತಾರೆ. ತುಂಬ ದೂರ ಪ್ರದೇಶದಿಂದ ಕೂಡ ಬರ್ತಾರೆ, ಹೈದರಾಬಾದು, ಆಂಧ್ರ ಪ್ರದೇಶ, ತಮಿಳುನಾಡಿಂದ. ಸೊ ಇದು ದೇವಸ್ಥಾನ ಸ್ಟಾರ್ಟ್ ಆಗಿ 5 ವರ್ಷ ಆಯಿತು. 5 ವರ್ಷದಿಂದನೇ ಎಷ್ಟೊಂದು ಪವಾಡವನ್ನು ತಿಳಿಸ್ಕೊಟ್ಟಿದೆ, ಇಡೀ ಜಗತ್ತಿಗೆ ಗೊತ್ತು. ಆದರೂ ಈ ಚಿಕ್ಕ ದೇವಸ್ಥಾನ ಎಲ್ಲ ಇನ್ನೂ ಪಬ್ಲಿಕ್ಕಲ್ಲಿ ಬಂದಿಲ್ಲ. ಸೊ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಳ್ಳೋಕ್ಕೆ ಆಗಲ್ಲ. ನಿಮ್ಮ ಮನಸ್ಸಲ್ಲಿ ಏನೇ ಇದ್ರೂ ಕೂಡ ಬೇಗ ಬಗೆಹರಿಯುತ್ತೆ. ಆ ನಂಬಿಕೆ ಕೂಡ ನನಗೂ ಇದೆ, ನನಗೂ ಕೂಡ ಅದೇ ಥರ ಆಗಿದೆ. ಸೊ ನನಗೆ ಅನುಭವ ಆಗಿದ್ದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ಒಂದ್ಸಲ ವಿಸಿಟ್ ಆಗಿ, ಖಂಡಿತ ತುಂಬ ಒಳ್ಳೆಯದು. ಇನ್ನೂ ಸುಮಾರು ಕ್ಯಾಚಪ್ ಮಾಡಬೇಕಾಗಿತ್ತು, ಫೋಟೋಸ್ ಆಗಲಿ, ವಿಡಿಯೋಸ್ ಆಗಲಿ, ಬಟ್ ಅದು ನನ್ನ ಕಡೆ ಆಗಲಿಲ್ಲ. ಸುಮಾರು ಜನ ಇದ್ದರು, ರಶ್ ಕೂಡ ತುಂಬಾ ಇತ್ತು. ಸೊ ಹಾಗಂದು ಖಂಡಿತ ಮತ್ತೊಂದು ಸಲ ಹೋದಾಗೆ ನಾನು ಪೂರ್ತಿ ಮಾಹಿತಿಯನ್ನು ಕೊಡ್ತೇನೆ. ಸೊ ಇವತ್ತಿನ ದಿನ ಈ ಥರ ಇತ್ತು, ಹುಣ್ಣಿಮೆ ದಿನ ತುಂಬಾ ಖುಷಿ ಆಯಿತು. ಏನೋ ಆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂದು ಸ್ವಲ್ಪ ಸಮಾಧಾನ, ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ಸೊ ಹಾಗಂದ್ಬಿಟ್ಟು ನನಗಿಂತ ನನ್ನ ಮಗನಿಗೆ ತುಂಬ ಇಷ್ಟ, ಹಾಗಂತ ಹೋಗಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಕೂಡ ಮಾಡಿ. ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ. ಇನ್ನೂ ಫುಲ್ ಇನ್ಫಾರ್ಮೇಷನ್ಗೋಸ್ಕರ ವೇಟ್ ಮಾಡಿ, ನಾನು ಖಂಡಿತ ಹಾಕ್ತೀನಿ. ಗುಡ್ ನೈಟ್.